ಏನ್ ಗೊತ್ತಾ, ಈ ತರ ಎಲ್ಲ ಆಗೋದಾಗ ಬೇಜಾರು. ಕಾರ್ ಓಡ್ಸಕ್ಕಾಗಲ್ಲ, ಗಾಡಿ ಓಡ್ಸಕ್ಕಾಗಲ್ಲ. ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಟ್ಟವ್ರು ಮೇಡಮ್, ಇಲ್ದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಮ್ಗೆ. ಇಷ್ಟು ವರ್ಷದಲ್ಲಿ ನನ್ನ ಚಾನೆಲ್ ಅಲ್ಲಿ ಬಂದಿರುವಂತ ಮೋಸ್ಟ್ ಬ್ಯೂಟಿಫುಲ್ ವೆಹಿಕಲ್ ಇದು. ಯಾವ ಆಂಗಲ್ ಇಂದ ನೋಡಿದ್ರು ಕ್ಲೀನ್ ಆಗಿದೆ. ಅಪ್ಪ ಅದು ಮಗ ಅಲ್ಲ ಸರ್, ಉಲ್ಟಾ. ಇದಪ್ಪ ಇದು ಮಗ. ಅಪ್ಪ ಅಮ್ಮನೂ ಬೈತಾ ಇರ್ತಾರೆ, ಯಾವಾಗ್ಲೂ ನಿಂದು ಗಾಡಿ ಬಿಟ್ರೆ ತಂದೆ ತಾಯಿ ಏನು ಬೇಡ, ನಿನ್ಗೆ ಮಕ್ಳು ಮರಿ ಏನು ಬೇಡ ಅಂತ ಬೈತಾ ಇರ್ತಾರೆ. ಅಯ್ಯೋ ಯಾಕೆ ಜನರೇ, ಮಗು ತರ ನೋಡ್ಕೋಬೇಕು ಸರ್ ಈ ಗಾಡಿನ, ಬೇರೆ ಗಾಡಿ ತರ ರೆಫ್ಯೂಸ್ ಮಾಡಕ್ ಆಗಲ್ಲ. A few moments later. ಒಂದ್ ಆಂಗಲ್ ಇಂದ ಇದು ನೋಡಿದ್ರೆ ನಿಸಾನ್ ಸಿಲ್ವಿಯಾ ತರ ಇದೆ ಗುರು. ಇದು ಎಷ್ಟು ಲೋ ಇದೆ ಅಂದ್ರೆ ನೋಡಿ, ಈ ಕಾರ್ನ ರೋಡಲ್ಲಿ ಎತ್ಕೊಂಡು ಹೋದ್ರೆ ಮೆಜಾರಿಟಿ ಹುಡುಗರುಗಳಿಗಿಂತ ಹುಡುಗಿರು ನೋಡ್ತಾರೆ. ಏನಕ್ಕೆ ಅಂದ್ರೆ ಈ ಕಾರ್ ಕಲರ್ ಅಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಇವತ್ತು ಮಾರ್ಚ್ 28 RCB ಮ್ಯಾಚ್ ಇರುವಂತ ದಿನ. RCB ಯಲ್ಲೂ ರೆಡ್ ಬ್ಲಾಕ್ ಇದೆ, ನಮ್ ಗರಾಜ್ ಅಲ್ಲೂ ರೆಡ್ ಬ್ಲಾಕ್ ಇದೆ. ಆದ್ರೆ ನಮ್ಮ RCB ನಲ್ಲಿ ಜನಕ್ಕೆ ಇಷ್ಟ ಆಗುವಂತ ಒಂದು ನಂಬರ್ ಏನ್ ಹೇಳಿ, 18. ಇವತ್ತು ನಾನು ಒಂದು 18 ಗಾಡಿನ ತೋರಿಸ್ತಾ ಇದ್ದೀನಿ. ಇದು ರೆಡ್ ಕಲರ್ ಆಗಿಲ್ದೆ ಇರ್ಬೋದು, ಆದ್ರೆ ಏನ್ ಸೆಕ್ಸಿ ಆಗಿದೆ ಗುರು. ಬೆಳಿಗಿಂದ ಸಂಜೆ ತನಕ ನಿಮ್ಮ ವಿಡಿಯೋದಲ್ಲಿ ಇರ್ತಾರೆ. ಬೈಯಲ್ವಾ ನೀವು? ನೋಡ್ಬೇಡಿ, ನಾನು ಬೈತೀನಿ. ಈ ಕಾರ್ನ ನಿಲ್ಸಿ ಪಕ್ಕ ಇನ್ನೊಂದು ಲ್ಯಾಂಬೋರ್ಗಿನಿ ತಂದು ಯಾವ್ದು ನೋಡಕ್ ಚೆನ್ನಾಗಿದೆ ಅಂದ್ರೆ ಪ್ರಾಬಬ್ಲಿ ನಾನು ಲ್ಯಾನ್ಸರ್ನೇ ಚೂಸ್ ಮಾಡ್ತೀನಿ. ನೀವು ಎಷ್ಟೇ ಲಾಂಗ್ ಹೋಗಿ ಒಂದು ಚೂರು ಟಯರ್ಡ್ ಆಗಲ್ಲ ಸರ್. ಪುನಃ ಇನ್ನೊಂದು 500 ಕಿಲೋಮೀಟರ್ ಹೋಗೋಣ ಅಂತ ಅನ್ಸುತ್ತೆ ಹೊರತು ಬೇಡ ಅಂತ ಅನ್ಸಲ್ಲ. ಚಿಕ್ಕ ವಯಸ್ಸಿಂದನೂ ನನಗೆ ಲ್ಯಾನ್ಸರ್ ಅಂದ್ರೆ ಏನೋ ಒಂಥರ ಹುಚ್ಚು ಗುರು. ಈ ಲ್ಯಾನ್ಸರ್ ಸಿಗಲ್ವಲ್ಲ ಅಂತ ಹೋಂಡಾ ಸಿಟಿಗೆ ನನ್ನ ಲವ್ ನ ಶಿಫ್ಟ್ ಮಾಡ್ಕೊಂಡಿದ್ದೆ. ತಾವ್ ಹೇಳಿದ್ರಿ ಲ್ಯಾನ್ಸರ್ ಸಿಗಲ್ಲ ಸರ್, ನನ್ಗೂ ನೋಡಿ ನೋಡಿ ಸಾಕಾಯ್ತು, ಸಿಗೋದೇ ಇಲ್ಲ ಅಂತ ಹೇಳಿದ್ರಿ. 13 ಲ್ಯಾನ್ಸರ್ ನಾನು ನಿಮ್ಗೋಸ್ಕರ ಕೊಡ್ತೀನಿ ಸರ್ ಅಂತ ಹೇಳಿದ್ದೆ. ಅದಕ್ಕೋಸ್ಕರ 1.5 ವರ್ಷ ಟೈಮ್ ತಗೊಂಡು ನಾನು ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ ಲ್ಯಾನ್ಸರ್. ಇವಾಗ ಈ ಕಾರ್ನ ನೋಡಿದ್ಮೇಲೆ ಮತ್ತೆ ಲ್ಯಾನ್ಸರ್ ಮೇಲೆ ಲವ್ ಆಗ್ತಿದೆ. ಇದುವರೆಗೂ ತಮಗೆ ಎಷ್ಟನೇ ಸಲ ಮೊದಲನೇ ಪ್ರೀತಿ ಆಗಿದ್ದು? ಈ ಲ್ಯಾನ್ಸರ್ದು ಬ್ರೀಫ್ ಹಿಸ್ಟ್ರಿ ನೋಡೋದಾದ್ರೆ, ಈ ಲೋಗೋ ಅಲ್ಲಿರೋದು 3 ಡೈಮಂಡ್ಸ್. ಮಿಸ್ಟುಬಿಷಿನ ಸ್ಟಾರ್ಟ್ ಮಾಡಿದ ಓನರ್ ಹತ್ರ 3 ಶಿಪ್ಗಳಿತ್ತು. ಆ ಬಿಸ್ನೆಸ್ ಇಂದ ಶುರು ಮಾಡಿದ್ದು 1870s ಅಲ್ಲಿ. ಮೋಸ್ಟ್ಲಿ ಮುಂಗಾರು ಮಳೆ 2007 ಅಲ್ಲಿ ರಿಲೀಸ್ ಆಯ್ತಲ್ವಾ ಸರ್. ಆ ಮೂವಿಗೆ ಹೋಗಿ ಹೊರಗಡೆ ಬಂದಾಗ ನನ್ಗೊಂದು ಮನ್ಸಲ್ಲಿ ಬಂತು, ಎಸ್ಟೀಮ್ ಕಾರ್ ತೆಗೆದು ಅದೇ ತರ ಮಾಡ್ಬೇಕಂತ 2008 ಅಲ್ಲಿ ನಾನೊಂದು ಎಸ್ಟೀಮ್ ಕಾರ್ ಪರ್ಚೇಸ್ ಮಾಡಿದೆ. ಎಷ್ಟಕ್ಕೆ ಒಂದು 50,000 ಮಾಡಿ ಸುಮಾರು 1,40,000 ತನಕ ಖರ್ಚು ಮಾಡಿದೀನಿ ಸರ್. ಅದಕ್ಕೆ ಸೇಮ್ ಮುಂಗಾರು ಮಳೆಯಲ್ಲಿ ಯಾವ ತರ ಇದೆ ಅದೇ ತರ ಬಂತು. ಆಮೇಲೆ 1970 ನಲ್ಲಿ ಮಿಸ್ಟುಬಿಷಿ ಮೋಟರ್ಸ್ ಅಂತ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಲ್ಯಾನ್ಸರ್ ಕಾರು ಡೆಬ್ಯೂ ಆಗಿದ್ದು 1973 ಅಲ್ಲಿ. ಅದು ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ ಅಂದ್ರೆ WRC ಅಲ್ಲಿ. ಇದು 4 ಸಲ WRC ಅಲ್ಲಿ ಕಪ್ ಗೆಲ್ಲುತ್ತೆ ಗುರು. RCB ಈ ವರ್ಷ 2ನೇ ಸಲ ಗೆಲ್ಲುತ್ತಲ್ಲ ಆ ತರ. 6 ಜನ ಹುಡುಗಿರ್ ಬೇಕಾದ್ರೂ ಚೇಂಜ್ ಮಾಡ್ತೀವಿ, ಆದ್ರೆ RCB ಫಾರ್ ಲೈಫ್ ಅನ್ನೋ ಸ್ಲೋಗನ್ ಚೇಂಜ್ ಮಾಡಲ್ಲ. ನೀವು ಎಸ್ಟೀಮಿಂಗ್ ಮಾಡೋದಕ್ಕಿಂತ ಲ್ಯಾನ್ಸರಿಂಗ್ ಮಾಡಿ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ನಾನು ಏನ್ ಮಾಡಿದೆ, ಎಸ್ಟೀಮ್ ನ ರೀಸೇಲ್ ಮಾಡಿ ಲ್ಯಾನ್ಸರ್ ತೆಗೆದೆ ಸರ್. ಅದರ ಫೀಲು, ಅದನ್ನ ಓಡಿಸಿ, ಅದರ ಕ್ರೇಜ್ಗೆ ನಾನೇನ್ ಮಾಡಿದೆ, ಲ್ಯಾನ್ಸರ್ ಅಡಿಟ್ ಆಗೋಗ್ಬಿಟ್ಟೆ. ನಾನು ದುಡುಕಬಾರ್ದಾಗಿತ್ತು. ಮಿಸ್ಟುಬಿಷಿ ಅವರು ಲ್ಯಾನ್ಸರ್ ನ ಯಾವ ತರ ಪ್ಲೇಸ್ ಮಾಡಿದ್ರು ಅಂದ್ರೆ, ಒಂದ್ ಕಡೆ ಸ್ಟ್ಯಾರಿಯೋನ್ ಇತ್ತು, ಒಂದ್ ಕಡೆ ಗ್ಯಾಲೆಂಟ್ ಇತ್ತು. ಅದ್ ಎರಡರ ಮಧ್ಯೆ ಒಂದು ಮಿಡ್ ಸೈಜ್ ಕಾರ್ ಆಗಿ ಬಂದಿದ್ದು. ಅವಾಗ ಮಿಸ್ಟುಬಿಷಿ ಗ್ಯಾಲೆಂಟ್ ನ ದೊಡ್ಡ ರ್ಯಾಲಿ ಕಾರ್ ಆಗಿ, ರೇಸ್ ಕಾರ್ ಆಗಿ ಯೂಸ್ ಮಾಡ್ತಿದ್ರು. ಕ್ಯಾಚ್ ಏನು ಅಂದ್ರೆ, ಸುಮಾರು ವರ್ಷಗಳಾದ್ಮೇಲೆ ಯುರೋಪಿಯನ್ ರ್ಯಾಲಿ ಚಾಂಪಿಯನ್ಶಿಪ್ಸ್ ಅಲ್ಲಿ ರೋಡ್ಗಳು ಚಿಕ್ಕ ಆಗಕ್ ಶುರು ಆಯ್ತು. ದೊಡ್ಡ ಕಾರ್ಗಳನ್ನ ತಿರ್ಗಿಸೋದು ಚಾಲೆಂಜಿಂಗ್ ಆಗಿತ್ತು. ಅವಾಗ ಮಿಸ್ಟುಬಿಷಿ ಅವರು ಗ್ಯಾಲೆಂಟ್ ನ ಡಂಪ್ ಮಾಡಿ ಲ್ಯಾನ್ಸರ್ ನ ಅವರು ಪ್ರಾಪರ್ ರೇಸ್ ಕಾರ್ ಆಗಿ ಬಿಲ್ಡ್ ಮಾಡಕ್ ಶುರು ಮಾಡಿದ್ರು. ಮಂಗಳೂರು ನನಗೆ ಲ್ಯಾನ್ಸರ್ ಧನಂಜಯ ಅಂತಾನೆ ಹೆಸರಿಟ್ಬಿಟ್ಟಿದ್ರು. ಯಾಕೆಂದ್ರೆ 12 ಲ್ಯಾನ್ಸರ್ ನಾನು ಸುಮಾರು ಒಂದು 8-10 ಗಾಡಿ ಮಂಗಳೂರಲ್ಲಿ ಇದೆ, ಇವಾಗ್ಲೂ ಓಡ್ತಾ ಇದೆ. ಲ್ಯಾನ್ಸರ್ ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡೋರು. ಅದೇ ಕ್ರೇಜ್ ಏನಾಯ್ತು, ನನ್ನ ಮಗನ್ಗೂ ಬಂದ್ಬಿಡ್ತು. 1998 ಅಲ್ಲಿ ನಮ್ಮ ದೇಶದ ಗವರ್ಮೆಂಟ್ ಅವರು ಬೇರೆ ದೇಶದ ಕಂಪನಿಗಳಿಗೆ ನಮ್ಮಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂತ ಅವಕಾಶ ಕೊಡಕ್ ಶುರು ಮಾಡಿದ್ರು. ಅವಾಗ ಕೋಕ್ ಬಂತು, ಪೆಪ್ಸಿ ಬಂತು, ಜೊತೆಗೆ ಬಂದಿದ್ದು ಮಿಸ್ಟುಬಿಷಿ ಮೋಟರ್ಸ್. ಇವರು ಇಂಡಿಪೆಂಡೆಂಟ್ ಆಗಿ ಬರ್ಲಿಲ್ಲ, ನಮ್ಮ ದೇಶದಲ್ಲಿ ಇದ್ದಂತ ಹಿಂದೂಸ್ತಾನ್ ಮೋಟರ್ಸ್ ಜೊತೆ ಸೇರ್ಕೊಂಡು ಮಾರ್ಕೆಟ್ ಎಂಟರ್ ಆಗಿದ್ದು. ಈ ನನ್ನ ಮಗ ಏನ್ ಮಾಡ್ದ, ಇಲ್ಲಿ ಮೈಸೂರು ಬಂದ್ಮೇಲೆ ಎಲ್ಲಿ ಲ್ಯಾನ್ಸರ್ ಕಾಣ್ಲಿ, ಎಲ್ಲಿ ರೋಡಲ್ಲಿ ಲ್ಯಾನ್ಸರ್ ನಿಂತಿದ್ರು, ಆ ಅಂಕಲ್ ಹತ್ರ ಒಂದ್ಸಲ ಮಾತಾಡ್ಬೇಕು. ಯಾವ್ದೇ ಲ್ಯಾನ್ಸರ್ ಕಾಣ್ಲಿ ಸರ್, ಪ್ಲೀಸ್ ಅಪ್ಪ ಅವ್ರ ಹತ್ರ ಹೋಗ್ಬೇಕು, ಮಾತಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದೆ, ಒಂದು ಲ್ಯಾನ್ಸರ್ ನನ್ಗೆ ಬೇಕೇ ಬೇಕಂತ ಹುಡುಕ್ತಾ ಇದೆ. ಅಷ್ಟರಲ್ಲಿ ತಾವು ಪರಿಚಯ ಆದ್ರಿ. ಇದ್ರಲ್ಲಿದ್ದಂತ ಲೋ ಸೆಂಟರ್ ಆಫ್ ಗ್ರಾವಿಟಿ, ಇದ್ರಲ್ಲಿದ್ದಂತ ಚಾಸಿ, ಇದ್ರಲ್ಲಿದ್ದಂತ ಹ್ಯಾಂಡ್ಲಿಂಗ್ ಅವಾಗಿನ ಕಾಲದಲ್ಲಿ ಹೋಂಡಾ ಸಿಟಿಗೆ, ಓಪೆಲ್ ಆಸ್ಟ್ರಾಗೆ ಹೆವಿ ಕಾಂಪಿಟೇಷನ್ ಕೊಡ್ತಾ ಇತ್ತು. 5000 ಗೆ ಸರ್ವಿಸ್ ಮಾಡ್ತೀನಿ ನಾನು. ಮೈಲೇಜ್ ಅರೌಂಡ್ ಒಂದು ವಿತೌಟ್ AC ಹೋದ್ರೆ ಸರ್ ಸಿಟಿ ಒಳಗಡೆ 12 ಬರುತ್ತೆ. ಹೈವೇ ನಿಮ್ಗೊಂದು 15 ಬರ್ಬೋದು ಸರ್, ಯಾಕಂದ್ರೆ ಟ್ಯೂನಿಂಗ್ ಆಗಿದೆ ಇದು. ಇದರಲ್ಲಿ 2 ಇಂಜಿನ್ ಆಪ್ಷನ್ ಬಂದಿತ್ತು. ಒಂದು 1.8 ಲೀಟರ್ ಪೆಟ್ರೋಲ್ ಅಂದ್ರೆ ಈ ಕಾರ್, ಇದರಲ್ಲಿ 85 bhp ಇದೆ. ಇನ್ನೊಂದು 2000 cc ಡೀಸೆಲ್ ಇಂಜಿನ್ ಬಂದಿತ್ತು ಗುರು. ಇದ್ರಲ್ಲೇ 85 ಹಾರ್ಸ್ ಪವರ್ ಇದೆ ಅಂದ್ರೆ ಇನ್ನು ಅದ್ರಲ್ಲಿ ಎಷ್ಟು
ಎಷ್ಟಿರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಬರೋಬ್ಬರಿ 65 ಹಾರ್ಸ್ ಪವರ್ ಕೊಟ್ಟಿದ್ರು. ಈ ಕಾರಲ್ಲಿ ಇಂಜಿನ್ ಒಂದ್ ಬಿಟ್ಟು ಇನ್ನೆಲ್ಲ ಫಾಸ್ಟ್ ಆಗಿತ್ತು ಗುರು. ನಮ್ಮ ದೇಶದಲ್ಲಿ ಏನಕ್ಕೆ ಡಿಟ್ಯೂನ್ಡ್ ಇಂಜಿನ್ ಬಂತು ಅಂದ್ರೆ ಅದಕ್ಕೆ ಮೇನ್ ರೀಸನ್ ಹಿಂದೂಸ್ತಾನ್ ಮೋಟಾರ್ಸ್ ಅವರು. ನಮ್ಮಲ್ಲಿ ಜಾಸ್ತಿ ಪವರ್ಫುಲ್ ಕಾರ್ಗಳನ್ನ ಬಿಟ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲಾ ಕಡೆ ಲ್ಯಾನ್ಸರ್ ಇರೋದು ಗೊತ್ತು ನಿಮ್ಗೆ. ಹಾ ಸರ್, ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಹತ್ರ ಲ್ಯಾನ್ಸರ್ ಇದೆ, ನನ್ನ ಗಾಡಿಗಳು ಕೊಟ್ಟಂತ ಗಾಡಿಗಳು ಎಲ್ಲೆಲ್ಲಿ ಇದೆ, ಎಲ್ಲೆಲ್ಲಿ ರನ್ ಆಗ್ತಿದೆ ಎಲ್ಲ ಗೊತ್ತು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇದು ರಿಲೀಸ್ ಆದಾಗ ಪೆಟ್ರೋಲ್ ವೇರಿಯಂಟ್ ಗೆ ಆಲ್ಮೋಸ್ಟ್ 7.25 ಲಕ್ಷ ಇತ್ತು, ಡೀಸೆಲ್ ವೇರಿಯಂಟ್ ಗೆ 8.5 ಲಕ್ಷ ಇತ್ತು. ಅವಾಗೆಲ್ಲ ನಮ್ಮ ಎಕನಾಮಿಕ್ ಸಿಸ್ಟಮ್ ಹೆಂಗಿತ್ತು ಅಂದ್ರೆ ಚಿಕ್ಕ ವಯಸ್ಸವ್ರ ಹತ್ರ ಎಲ್ಲ ಕಾಸಿರ್ಲಿಲ್ಲ. 35-40 ವರ್ಷ ಆದ್ಮೇಲೆ ಯಾರಿದ್ರು ಅವ್ರ ಹತ್ರನೇ ಕಾಸಿದ್ದು, ಅವ್ರುಗಳು ಮಾತ್ರ ಈ ತರ ಕಾರ್ಗಳನ್ನ ಅಫೋರ್ಡ್ ಮಾಡ್ತಾ ಇದ್ರು. ಚಿಕ್ಕ ವಯಸ್ಸಿನ ಹುಡುಗರಲ್ಲ ಈ ಕಾರ್ದು ಪೋಸ್ಟರ್ ಗಳನ್ನ ಅವ್ರ ಬೆಡ್ರೂಮ್ ಅಲ್ಲಿ ಹಾಕೋತಿದ್ರು. ಇವಾಗ ಅವರು ದೊಡ್ಡವರಾಗಿ ಅವ್ರಿಗೆ 35-40 ವರ್ಷ ಆದ್ಮೇಲೆ ಈ ತರ ಕಾರ್ಗಳನ್ನ ತಗೊಂಡು ಬಿಲ್ಡ್ ಮಾಡಿಸ್ಕೊತಾ ಇದಾರೆ. ಕಾರು, ಡಸ್ಟರ್, ಸ್ವಿಫ್ಟ್ ಎಲ್ಲಾ ಗಾಡಿ ನಾನು ಯೂಸ್ ಮಾಡಿದೆ ಸರ್. ಇದರಲ್ಲಿ ಇರುವಂತ ಫೀಲ್ ನನ್ಗೆ ಯಾವ ಗಾಡಿಲೂ ಸಿಗ್ಲಿಲ್ಲ. ಇದರಲ್ಲಿ BMC DIA ಫಿಲ್ಟರ್ ಹಾಕಿದ್ದಾರೆ. ಸೇಮ್ ನನ್ನ ಜಿಪ್ಸಿಯಲ್ಲೂ ಇದೆ ಹಾಕಿರೋದು. ಸ್ಟಾಕ್ ಅಲ್ಲಿ ಪವರ್ ಇಲ್ಲದೆ ಇದ್ರೆ ಏನ್ ಗುರು, ಪವರ್ ರಾಡ್ ಅಲ್ಲಿ ನಾವು ಕೊಡ್ತೀವಿ. ಒಂದು ಕಲರ್ ಮ್ಯಾಚಿಂಗ್ ಟಿಂಟ್ ಇದೆ ನಮ್ಮ ಹತ್ರ ನೋಡಿ. ಈ ಗಾಡಿನಲ್ಲಿ ಮೇನ್ ನನ್ಗೆ ಇಷ್ಟ ಆಗಿದ್ದೇನು ಅಂದ್ರೆ ಪೇಂಟ್ ಸ್ಕೀಮು. ಇದು ನೋಡಿದ್ರೆ ಒಳ್ಳೆ ಬಾಂಬೆ ಸಫೈರ್ ಬಾಟ್ಲ್ ನೋಡ್ದಂಗ ಆಗ್ತಿದೆ. ಅದು ಕಿಕ್ ಹೊಡಿಯುತ್ತೋ ಇಲ್ವೋ ಗೊತ್ತಿಲ್ಲ, ಇದಂತೂ ನೆಕ್ಸ್ಟ್ ಲೆವೆಲ್ ಕಿಕ್ಕು. ಇವ್ರು ಇದರಲ್ಲಿ ಕಂಪ್ಲೀಟ್ ಬಾಡಿ ಕಿಟ್ ನ ಹಾಕಿದ್ದಾರೆ. ಇಲ್ಲೊಂದು ಫಾಗ್ ಲ್ಯಾಂಪ್ ಇದೆ, ಹ್ಯಾಲೋಜನ್ ಹೆಡ್ ಲೈಟ್ ಇದೆ, ಇಂಡಿಕೇಟರ್ ಇದೆ. 195 R15 ವೀಲ್ ನ ಇವ್ರು ಹಾಕಿರೋದು. ಹಿಂದ್ಗಡೆ ಡ್ರಮ್ ಬ್ರೇಕ್ ಬರುತ್ತೆ, ಮುಂದ್ಗಡೆ ಡಿಸ್ಕ್ ಬ್ರೇಕ್ ಇದೆ. ಅವಾಗಿನ ಟೈಮ್ ಅಲ್ಲಿ ಕಂಪ್ನಿಯಿಂದಾನೇ ಈ ಕಾರ್ಗೆ ಒಂದು ಸ್ಪಾಯ್ಲರ್ ಬರ್ತಿತ್ತು. ಇದರಲ್ಲಿ ಸಸ್ಪೆನ್ಷನ್ ಚೇಂಜ್ ಆಗಿದೆ, ಲೋವರಿಂಗ್ ಸ್ಪ್ರಿಂಗ್ಸ್ ಇದೆ. ಏನ್ ಸ್ಮೂತ್ ಆಗಿ ತಿರುಗ್ತಿದೆ ನೋಡಿ. ಗೊತ್ತೇ ಆಗೋದಿಲ್ಲ ನಿಮಗೆ, ಎಷ್ಟೊಂದು 100 ಟರ್ನ್ ಮಾಡಿದ್ರು ಗೊತ್ತಾಗೋದಿಲ್ಲ. ಇದರಿಂದ ಹ್ಯಾಂಡ್ಲಿಂಗ್ ಕ್ರೇಜಿ ಆಗಿರುತ್ತೆ, ಆದ್ರೆ ರೋಡ್ ಮೇಲೆ ಒಂದ್ ಸ್ವಲ್ಪ ಹಂಸಿದ್ರು ಇದನ್ನ ಓಡ್ಸಕ್ ಆಗೋದಿಲ್ಲ. ಏನ್ ಮಾಡೋ ಸರ್, ಈ ರೋಡ್ ಅಲ್ಲಿ ಈ ಗಾಡಿನ ಓಡಿಸೋದು ಕಷ್ಟ ಕಣಪ್ಪ. ಇಂಟೀರಿಯರ್ ಸ್ಟಾಕ್ ಇದೆ, ಏನು ಚೇಂಜ್ ಮಾಡಿಲ್ಲ. ಆಕ್ಚುಲಿ ಇಂಟೀರಿಯರ್ ಹೊರಗಡೆ ಕಲರ್ ಗೆ ಮ್ಯಾಚ್ ಆಗ್ತಿದೆ. ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಮುಂದ್ಗಡೆ ಸೀಟ್ ಅಲ್ಲಿ ಸೀತ್ರು ಹೆಡ್ ರೆಸ್ಟ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಇದೆ, ಇಲ್ಲಿ ಆಸ್ಟ್ರೇ ಇದೆ, ಪವರ್ ವಿಂಡೋಸ್ ಇದೆ. ಪ್ಯಾಸೆಂಜರ್ ಸೀಟ್ ಅಲ್ಲಿ ಅಷ್ಟೇ ನಿಮ್ಗೆ ಜಾಗ ಇಲ್ಲ, ಆದ್ರೆ ಈ ಪ್ಯಾಸೆಂಜರ್ ಸೀಟ್ ಗೆ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ಯೋಚನೆ ಮಾಡಿ. ಲೇಡೀಸ್ ಅಂತೂ ಅವ್ರಿಗೆ ಏನ್ ಕಲರ್ ಅಟ್ರಾಕ್ಟಿವ್ ಏನೋ ಗೊತ್ತಿಲ್ಲ, ಲೇಡೀಸ್ ಅಂತ ಎಲ್ಲ ಕೈ ಮಾಡಿ ತೋರಿಸ್ತಾರೆ ಗಾಡಿನ. ನನ್ ಮಿಸ್ಸಸ್ ಅದೇ ಹೇಳ್ತಾ ಇದ್ಲು, ಓ ಈ ಗಾಡಿಲಿ ಬರಲ್ಲಪ್ಪ, ಎಲ್ಲ ನಮ್ಮನ್ನೇ ನೋಡ್ತಾರೆ. ಬೇರೆ ಅವನ್ ಕಣ್ ದೃಷ್ಟಿ. ಅಬ್ಬಬ್ಬಬ್ಬಾ, ಡೋರ್ ಹಾಕಕ್ಕೂ ಆಗಲ್ವಲ್ಲಪ್ಪ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮಿಸ್ಟುಬಿಷಿ ಒರಿಜಿನಲ್ ಸ್ಟೇರಿಂಗ್ ವೀಲ್ ಇರೋದು, ವುಡ್ ಫಿನಿಶ್ ಕೊಟ್ಟಿದ್ದಾರೆ. ಇದರಲ್ಲಿ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರೋದು. ಈ ತರ ಕಾರ್ ಸಿಗದೆ ರೇರು, ಅದ್ರಲ್ಲೂ ಆಟೋಮೆಟಿಕ್ ಗೇರ್ ಬಾಕ್ಸ್. ಆಟೋಮೆಟಿಕ್ ಹೆಂಗ್ ಸಿಕ್ತು ನಿಮ್ಗೆ? ಅಯ್ಯೋ ಸರ್, ಹುಡುಕಿದೀನಿ ಸುಮಾರು 1.5-2 ವರ್ಷದಿಂದ ಹುಡುಕಿದೀನಿ. ಪ್ರಾಬಬ್ಲಿ ಹೈಲೆಕ್ಸ್ ಸೀಟು ಇಲ್ಲಿರುತ್ತೆ, ಆದ್ರೆ ಇದು ಎಷ್ಟು ಲೋ ಇದೆ ಅಂದ್ರೆ ನೋಡಿ, ನೆಲ ಸಿಗುತ್ತೆ ಗುರು. ಈ ತರ ಕಾರ್ಗಳನ್ನ ನೋಡಿದಾಗ ನನಗೆ ಖುಷಿ ಆಗೋದಕ್ಕಿಂತ ಜಾಸ್ತಿ ಈ ತರ ಕಾರ್ ಓನರ್ಸ್ ಗಳನ್ನ ನೋಡಿದಾಗ ಖುಷಿ ಆಗುತ್ತೆ. ಇದನ್ನ ತಗೊಂಡು ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ ಗುರು, ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ. ಪಾರ್ಟ್ಸ್ ಗಳು ಸರ್, ಹೀಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಂದ್ ಕಡೆ ಡೆಲ್ಲಿಯಿಂದ ತರಿಸಿದೀವಿ. ಸಾಕ್ ಅಬ್ಸರ್ವ್, ಅದ್ರ ಬುಷ್ ಕಿಟ್ ಎಲ್ಲ ಥೈಲ್ಯಾಂಡ್ ಇಂದ ತರಿಸಿದ್ದಾರೆ. ಈ ತರ ಕಾರ್ ಇಟ್ಟಿರುವಂತ ಒಬ್ಬ ಓನರ್ 1,000 ಜನನ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಕಾರ್ ತಗೊಳ್ಳೋದಕ್ಕೆ. ಈ ತರ ಒಂದು ಕಾರಿಂದ ಒಂದು ಕಾರ್ ಕಲ್ಚರೇ ಸ್ಟಾರ್ಟ್ ಆಗುತ್ತೆ. ಐಲೆಕ್ಸ್ ಹೇಳ್ತಿದ್ಯಲ್ಲ ಯಾವಾಗ್ಲೂ, ನೋಡಿದ್ಯಾ ಐಲೆಕ್ಸ್? ಇದ್ರ ಪವರ್ ನೋಡಿ ಹೇಗಿದೆ. ಏನ್ ಸರ್ ಇದು, ಏನ್ ಸರ್ ಸಸ್ಪೆನ್ಷನ್ ಇದು, ಮೆತ್ತಗಲ್ಲ ನೋಡಲ್ಲಿ, ನೀನ್ ಹೆದರ್ಕೋಬೇಡ. ಅಲ್ಲ ಸರ್, ಹೇಗ್ ಸರ್ ಇಷ್ಟೊಂದು ಪವರ್ ಇದು? ಸರ್ ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಇದು ಕೊಡ್ತೀಯ, ಅದು ಕೊಡ್ತೀನಿ. ಯೂಟ್ಯೂಬ್ ವಿಡಿಯೋ ಮುಗಿಸ್ಕೊಂಡು ಇವಾಗ ಯಾವ ವಿಡಿಯೋ ಮಾಡಕ್ ಬಂದಿದೀವಿ? ನಾನು ಅಲ್ಲ ಯಾವ್ದೋ ಸಣ್ಣ ಪುಟ್ಟ ಕಿಡಿ, 100ಕ್ಕೆ 100 ಸೌತ್ ಸೈಡ್, ನಾನು ಕನ್ನಡದ ಕುಡಿ.